ಹಲೋ ಎವ್ರಿವಾನ್, ಹೇಗಿದ್ದೀರಿ? ನಾನು ಒಂದಿನ ಮುಂಚೆನೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಸಂಜೆ ನನ್ನ ಮಗಳು ಮತ್ತು ಅವಳ ಫ್ರೆಂಡು ಬಂದ್ಬಿಟ್ಟು ಏನೋ ಪ್ರಾಜೆಕ್ಟ್ ವರ್ಕ್ ಮಾಡ್ತಾ ಇದ್ದಾರೆ. ಅವ್ರೇನೋ ಅವಳು ಬೇರೆ ಕಾಲೇಜು, ಇವಳು ಬೇರೆ ಕಾಲೇಜು, ಬಟ್ ಸ್ಕೂಲಿಂಗ್ ಎಲ್ಲ ಒಂದೇ ಇದರಲ್ಲಿ ಮಾಡ್ಕೊಂಬಂದರು. ಸೊ ಇವಳಿಗೆ ಏನಾನ ಡೌಟ್ಸ್ ಇದ್ದರೆ ಇವಳು ಬೇರೆಯವ್ರ ಹತ್ರ ಕೇಳ್ತಾಳೆ, ಅವಳಕ್ಕೆ ಯಾರನ್ನ ಡೌಟ್ಸ್ ಏನಾನ ಇದ್ದರೆ ಬಂದು ಇವಳ ಹತ್ರನೂ ಕೇಳ್ಕೊತಾರೆ. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ಏನು ಮಾಡ್ತಾ ಇದ್ದಾಳೆ ಇಶು ನೋಡೋಣ ಬನ್ನಿ. ಅವಳು ಬೈಬಲ್ ಓದೋಕ್ಕೇನೋ ರೆಡಿ ಮಾಡ್ಕೊತಾ ಇದ್ದಾಳೆ ಅನಿಸುತ್ತೆ ಮೋಸ್ಟ್ಲಿ. ಹೌದು, ತೆಗೆದು ನೋಡ್ತಾ ಇದ್ದಾಳೆ. ಏನು ಓದ್ತಾ ಇದ್ದಾಳೆ ನೋಡೋಣ. ಮೋಸ್ಟ್ಲಿ ಅವಳು ಮನವಿ ಮಾಲೆ ಓದ್ತಾ ಇದ್ದಾಳೆ. ನಮ್ಮದು ಮದರ್ ಮೇರಿ ಅವ್ರದ್ದು ಮನವಿ ಮಾಲೆ ಬರುತ್ತೆ, ಅದನ್ನು ಓದ್ತಾ ಇದ್ದಾಳೆ. ಅವಳು ಡೈಲಿ ಎದ್ದು ಎಲ್ಲ ಬ್ರೇಕ್ಫಾಸ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲ ಪ್ರೇಯರೆಲ್ಲ ಮಾಡ್ತಾಳೆ ಫ್ರೆಶ್ ಆಗಿಬಿಟ್ಟು. ಇದು ನಾನು ಬ್ರೇಕ್ಫಾಸ್ಟ್ ಮಾಡಿದ್ದು ನನಗೆ ಅಂತ ತೊಗೊಂಡೆ. ಇದು ನೆನ್ನೆ ಮಾಡಿದ್ದು ನೀರು ದೋಸೆ ಮತ್ತು ಎಗ್ ಮಸಾಲ ಮಾಡಿದ್ದೆ. ಸೊ ಜೊತೇಲಿ ಉಪ್ಪಿಟ್ಟು ಮಾಡಿದ್ದೆ. ಇವಾಗ ಅವಳು ಪ್ರೇಯರೆಲ್ಲ ಆಗಿ ಅವಳು ಇವಾಗ ಟಿಫನ್ ಮಾಡ್ತಾ ಇದ್ದಾಳೆ. ನನಗೆ ಉಪ್ಪಿಟ್ಟು ಜೊತೆ ಬ್ಲ್ಯಾಕ್ ಕಾಫಿ ಅಂತೂ ಇರಲೇಬೇಕು, ತುಂಬ ಖುಷಿಯಾಗತ್ತೆ. ನೋಡಿ ನ್ಯೂಸ್ ಬರ್ತಾಯಿದೆ. ನ್ಯೂಸಲ್ಲಿ ಏನು ಬರೀ ಎಲ್ಲ ಬಂದು ಬರ್ತಾಯಿದೆ, ಅದು ಇದು ಎಲ್ಲರೂ ಮುಷ್ಕರ ಅಂತ ಎಲ್ಲರೂ ಒಂದೊಂದು ಬೇಡಿಕೆಗಳನ್ನ ಇಟ್ಕೊಂಡು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಇವತ್ತೆಲ್ಲ ಅದೇ ನೋಡ್ಬೋದು. ಇವತ್ತು ಸೆಕೆಂಡ್ ಸ್ಯಾಟರ್ಡೇ ಇದೆ, ಸೊ ಸ್ವಲ್ಪ ಫ್ರೀ ಇದೆ. ನಾನು ಕ್ರಿಬ್ ಮಾಡ್ತಾಯಿದ್ದೆ, ಕ್ರಿಬ್ ಅರ್ಧಂಬರ್ಧ ಆಗಿದೆ. ಇದು ಒಂದು 4 ವರ್ಷದ ಹಿಂದೆದು ಕ್ರಿಬ್, ಅದಕ್ಕೂ ಸ್ವಲ್ಪ ಪೇಂಟ್ ಎಲ್ಲ ಮಾಡಬೇಕು. ನೋಡೋಣ ಈ ಸರಿ ಬೇರೆ ಥರ ಹೊಸ್ದಾಗಿ ಮಾಡೋಣ ಅಂದ್ಕೊಂಡಿದ್ದೀನಿ. ನಮ್ಮ ಮನೇಲಿ ಸ್ವಲ್ಪ ಸ್ಪೇಸ್ ಕಮ್ಮಿ ಇರೋದ್ರಿಂದ ಇರೋ ಸ್ಪೇಸಲ್ಲೇ ಮಾಡಬೇಕು. ಸೊ ನೋಡಬೇಕು ಇನ್ನು ಹೇಗೆ ಮಾಡೋದು ಏನು ಅಂತ. ನೋಡಿ ಇದು ಒಂದು ರೆಡ್ ಕ್ಯಾಂಡಲ್ಲು ನೋಡಿ. ನಾನು ಸೂಪರ್ ಹಿಟ್ ಸಾಂಗ್ ಬರ್ತಾಯಿದೆ, ನಂಗೆ ಭಾರಿ ಇಷ್ಟ ಆಯಿತು. ತುಂಬ ಇಷ್ಟ, ಚೆನ್ನಾಗಿ ಬರ್ತಾಯಿದೆ. ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೇಂಗೆ ಅದು ಬರ್ತಾಯಿದೆ. ಖುಷಿ ಇದೆಲ್ಲ ನಾವು ಕಾಲೇಜು ಡೇಸೆಲ್ಲ ನೋಡಿರೋಂಥ ಪಿಕ್ಚರ್ಗಳಿವೆಲ್ಲ ತುಂಬ ಚೆನ್ನಾಗಿದೆ, ಖುಷಿಯಾಗುತ್ತೆ. ಮತ್ತು ಬೇರೆ ಇನ್ನೇನು ಇಲ್ಲ, ಎಲ್ಲ ನಡೀತಾ ಇದೆ ಹಿಂಗೆ ಒಂದೊಂದಾಗಿ ಪ್ರಿಪ್ರೇಷನ್ ಮಾಡ್ತಾರೆ. ಹೊರಗಡೆ ಸೌಂಡ್ ಬರ್ತಾಯಿದೆ, ಪ್ಲೀಸ್ ದಯವಿಟ್ಟು ಅದನ್ನು ಇಗ್ನೋರ್ ಮಾಡಿ. ನಾನು ಏನಾನ ವಾಯ್ಸ್ ಓವರ್ ಕೊಡಬೇಕಾದ್ರೆ ಹಿಂಗೆ ಬರ್ತಾ ಇರ್ತಾರೆ ನೋಡಿ. ಇದು ನಮ್ಮ ಶೋಕೇಸ್ಗೆ ನಾನು ಸೀರಿಯಲ್ ಸೆಟ್ ಬಿಟ್ಟಿದ್ದೀನಿ, ಇತ್ತು ಮನೆಯಲ್ಲಿ, ಅದನ್ನೇ ಇದು ಮಾಡಿದ್ದೀನಿ. ಸ್ವಲ್ಪ ಹೊರಗಡೆಯಿಂದ ಬರೋರಿಗೆಲ್ಲ ಚೆನ್ನಾಗಿ ಕಾಣಲಿ, ಒಂದು ಖುಷಿ ನೋಡೋದು. ಅಷ್ಟೊತ್ತಿಗೆ ಇವ್ರು ಬೆಡ್ಶೀಟ್ ಮಾರೋರು ಬಂದರು ಹೊರಗಡೆ. ಸೊ ಒಂದು ಬ್ಲ್ಯಾಂಕೆಟ್ ತೊಗೊಳೋಣ ಅಂತ ಅನಿಸ್ತು ಕಮ್ಮಿ ರೇಟಲ್ಲಿ. ಸೊ ಅವ್ರು ಇದಕ್ಕೆ 950 ಹೇಳಿದ್ರು, ನಾನು ಅದನ್ನು 500 ಮಾಡಿ ತೊಗೊಂಡೆ. ಆ್ಯಕ್ಚುಲಿ ಒಂದು 450ಗೆ ಕೇಳೋಣ ಅಂದ್ಕೊಂಡಿದ್ದೆ ಪಾಪ, ಮತ್ತು ಅವರು ಎಲ್ಲ ಎತ್ಕೊಂಡು ಓಡಾಡ್ತಾರಲ್ವ. ಸೊ ನಾವಿವಾಗ ಬೇರೆ ಅಂಗಡಿಗಳಿಗೆ ಅದರಲ್ಲಿ ಇದರಲ್ಲಿ ಆನ್ಲೈನ್ ಶಾಪಿಂಗ್ ಮಾಡೋತ್ತಿಗೆಲ್ಲ ಅವ್ರು ಕೇಳಿದಷ್ಟು ಕೊಡ್ತೀವಿ. ಸೊ ಹೋಗ್ಲಿ ಅಂದ್ಬಿಟ್ಟು ಇದು ಮಾಡಿದೆ. ಚೆನ್ನಾಗಿದೆ, ಡಬಲ್ ಕಾಟ್ಗೆ ಹಾಕುವಂಥದ್ದು. ಐಶುಗೆ ಭಾರಿ ಖುಷಿ ಈ ಥರದ್ದೆಲ್ಲ. ಅದೊಂಥರ ಫರ್ ಟೈಪಲ್ಲಿದೆ, ಇವಾಗ ಚಳಿ ಅಲ್ವಾ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಕಲರ್ ಇಷ್ಟ ಆಯಿತು. ಅದು ಅವಳ ಸೆಲೆಕ್ಷನ್ನೇ, ಸೊ ಅವಳಿಗಂತಲೇ ತೊಗೊಂಡಿದ್ದು. ನೋಡಿ ಹಾಕೊಂಡು ಬೆಚ್ಚಕ್ಕೆ ಮಲ್ಕೊಂಡು ನೋಡ್ತಾ ಇದ್ದಾಳೆ, ಎಂಜಾಯ್ ಮಾಡ್ತಾ ಇದ್ದಾಳೆ, ಚಿಲ್ಲಾಗಿದ್ದಾಳೆ. ಹಾಯ್ ಎವ್ರಿವನ್, ಹಲೋ, ಹೌ ಆರ್ ಯು? ಮಕ್ಕಳ ಖುಷಿನೇ ನಮ್ಮ ಮೈ ಚಾನಲ್ ಫ್ರೆಂಡ್ಸ್. ಮತ್ತೆ ಏನು ಸಮಾಚಾರ ಎಲ್ಲ, ಹೇಗಿದ್ದೀರಾ? ಇವತ್ತು ಸೆಕೆಂಡ್ ಸ್ಯಾಟರ್ಡೆ, ಸೊ ಎಲ್ರಿಗೂ ರಜಾ ಅನ್ಕೊಂಡು ತಿಳ್ಕೊತೀನಿ. ನಮ್ಮ ಬೆಂಗಳೂರಲ್ಲಿ ಇಲ್ಲಿ ಬಸ್ಗಳೆಲ್ಲ ಬಂದ್ಗಳಾಗಿದೆ. ಎಲ್ಲ ಏನೇನೋ ಬೇಡಿಕೆಗಳು ಬೇಕು ಅಂದ್ಬಿಟ್ಟು ಎಲ್ಲ ಬಂದ್ ಮಾಡ್ಕೊಂಡಿದ್ದಾರೆ. ಸೊ ಇವತ್ತು ನಮ್ಮ ಇಶುಗೂ ಆನ್ಲೈನ್ ಕ್ಲಾಸಸ್ ಎಲ್ಲ ರಜಾ ಇದೆ, ಸೆಕೆಂಡ್ ಸ್ಯಾಟರ್ಡೆ. ಸೊ ಎಲ್ಲ ಆಯಿತು, ಕೆಲಸ ಎಲ್ಲ ಆಯಿತು, ಟಿಫನ್ನು ಆಯಿತು, ಆರಾಮಾಗಿ ಕುತ್ಕೊಂಡು ಟಿ ವಿ ನೋಡ್ತಾ ಇದ್ದು. ಸೊ ನಿಮ್ಮ ಜೊತೆ ಮಾತಾಡಬೇಕು ಅನಿಸ್ತು, ಅದಕ್ಕೆ ಬಂದೆ ಲೈನಿಗೆ. ಓಕೆ, ಮತ್ತು ಇನ್ನೇನು ಸಮಾಚಾರ ವಿಶೇಷ? ನಿಮ್ಮದೆಲ್ಲ ಟಿಫನ್ ಆಯಿತಾ? ಮತ್ತು ಪ್ರತ್ಯೇಕವಾಗಿ ಏನೂ ಇಲ್ಲ. ಸ್ವಲ್ಪ ನಂದು ಕ್ರಿಸ್ಮಸ್ ಡೆಕೋರೇಷನ್ಸ್ ಎಲ್ಲ ಬ್ಯಾಲೆನ್ಸ್ ಇದೆ, ಅದೆಲ್ಲ ಮಾಡಬೇಕು, ನೋಡಬೇಕು. ಇವತ್ತು ನಮ್ಮ ಐಶುದು ಮೌನ ವ್ರತ ಅಂತೆ, ಅವಳು ಮಾತಾಡಲ್ವ ಐಶು? ಮಾತಾಡಲ್ವಂತೆ ಇವತ್ತು. ಸೊ ನನಗೆ ಅವಳೇ ಇವಾಗ ನಮ್ಮ ಮನೇಲೆಲ್ಲ ಪರ್ಚೇಸಿಂಗ್ ಮ್ಯಾನೇಜರು. ಏನಾನ ಹೊರಗಡೆ ಎಲ್ಲ ಹೋಗ್ಬೇಕಂದ್ರೆ ಅವಳೇ ಹೋಗಬೇಕು.
ಸೊ ಇವತ್ತು ಅವಳು ಮಾತಾಡಲ್ಲ ಫುಲ್ ಡೇ ಅಂತ ಹೇಳಿದಾಳೆ. ಅದಕ್ಕೆ ಇವಾಗ ನೋಡಬೇಕು, ಅದು ಎಷ್ಟಾಗುತ್ತೋ ಅಷ್ಟು ಮಾಡಬೇಕು, ನಾನೇ ಮಾಡ್ಕೊತೀನಿ. ಗುಡ್, ಒಳ್ಳೇದಲ್ವಾ ಮೌನವ್ರತ ಅದು ಇದು ಎಲ್ಲ ಮಾಡ್ತಾ ಇದ್ರೆ ಮನಸ್ಸು ಶಾಂತಿಯಾಗಿರುತ್ತೆ. ನಮ್ಮನ್ನ ನಾವು ಒಂದ್ಸರಿ ಮಾತಾಡ್ಕೊಳಕ್ಕೆ ಅದು ತುಂಬ ಯೂಸ್ಫುಲ್ ಆಗುತ್ತೆ. ಮೌನವ್ರತ ಆಗಲಿ ಸೈಲೆಂಟ್ ಪ್ರೇಯರ್, ನಮ್ಮಲ್ಲಿ ಸೈಲೆಂಟ್ ಪ್ರೇಯರ್ ಅಂತ ಹೇಳ್ತೀವಿ. ಅದಕ್ಕೆ ನಾನು ಈ ವರ್ಷದಿಂದ ಮಾಡಿದ್ದೆ. ಲಾಸ್ಟ್ ಇಯರ್ ನಂದು ಇದೇ ಸಂಕಲ್ಪ ಆಗಿತ್ತು, ಸೈಲೆಂಟ್ ಪ್ರೇಯರ್ ಮಾಡಬೇಕು, ಮತ್ತೆ ಕೋಪ ಜಾಸ್ತಿ ಮಾಡ್ಕೊಬಾರ್ದು. ಆಮೇಲೆ ಇನ್ನು ಏನೋ ಒಂದಪ್ಪ ಏನೋ ಗೊತ್ತಿಲ್ಲ, ಒಟ್ಟಲ್ಲಿ ಮಾಡಿದ್ದೆ. ಇದು ಏನೋ ಬುಕ್ಸ್ ಎಲ್ಲ ಜಾಸ್ತಿ ಓದಬೇಕು ಅಂತ ಅನ್ಕೊಂಡಿದ್ದೆ, ಅಲ್ಲ ಬ್ಯುಸಿಯಾಗಿರ್ಬೇಕು ಅಂತ ಅನ್ಕೊಂಡಿದ್ದೆ. ಸೊ ಹಂಗಾಗಿ ನಂದು ಅಕಾಡೆಮಿಕ್ ಇಯರ್ದು ಸ್ವಲ್ಪ ಅದು ಎಲ್ಲ ಓದೋದ್ರಲ್ಲಿ ಇದು ಮಾಡ್ಕೊಳೋದ್ರಲ್ಲಿ ಸ್ವಲ್ಪ ತುಂಬಾನೇ ಬ್ಯುಸಿ ಅದೇ. ಸೊ ನಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೆ. ಇವಾಗ ಫ್ರೀ ಟೈಮ್ ಏನಾನ ಸಿಕ್ಕಿದ್ರೆ ಚಾನಲಲ್ಲಿ ಏನಾನ ವಿಡಿಯೋಸ್ ಅಪ್ಲೋಡ್ ಮಾಡೋದು, ಇಲ್ಲ ನಿಮ್ಗೆ ಏನಾನ ಹೊಸ ಕಂಟೆಂಟ್ ಏನಾನ ಕೊಡಬೇಕು, ಇದ್ರ ಬಗ್ಗೆನೇ ಯೋಚನೆ ಇರುತ್ತೆ, ಬೇರೆ ಇನ್ಯಾವ ಥಾಟ್ಸು ಬರಲ್ಲ. ಸೊ ಚೆನ್ನಾಗಿದೆ ಒಂಥರ. ಎಲ್ಲರಿಗೂ ಈ 2020 ಒಂಥರ ಬಂದರೆ ನನಗೆ ಒಂಥರ ಇತ್ತು. ಸೊ ಇಟ್ಸ್ ಓಕೆ, ಗುಡ್, ಚೆನ್ನಾಗಿದೆ. ಮುಂದೆ ಬರೋದು ಚೆನ್ನಾಗಿರಲಿ. ಇವಾಗ ಏನು ಕೊಟ್ಟಿದ್ದಾರೆ ದೇವರು, ಅದರಲ್ಲೇ ತೃಪ್ತಿ ಇದೆ, ಸಮಾಧಾನ ಇದೆ, ಖುಷಿ ಇದೆ, ಮತ್ತಿನ್ನೇನು ಇಲ್ಲ ಫ್ರೆಂಡ್ಸ್. ಮತ್ತು ನೀವು ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಿ, ನನಗೆ ತುಂಬ ಖುಷಿ ಆಗ್ತಾ ಇದೆ. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ ಇನ್ನೂ ನೋಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ, ಆಯಿತಾ. ನನಗೆ ವ್ಯೂಸ್ ಜಾಸ್ತಿ ಬರುತ್ತೆ, ಬಟ್ ಸಬ್ಸ್ಕ್ರೈಬರ್ ಯಾರು ನೋಡ್ತಾನೇ ಇಲ್ಲ ಅಂತ ಅನಿಸುತ್ತೆ ನನಗೆ. ಸೊ ಅದಕ್ಕೆ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಆಯಿತಾ. ಇನ್ನೇನು ಕೇಳ್ಕೊಳಲ್ಲ ನಿಮ್ಮ ಹತ್ರ, ನೀವು ನಾನು ಕೊಡೋದು ಅದೊಂದೇನೆ. ಮತ್ತು ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ, ಖುಷಿ ಆಗುತ್ತೆ ನನಗೆ. ಇವಾಗ ನಿಮ್ಮ ಜೊತೆ ಸೇರ್ಕೊಂಡ್ಮೇಲೆ ಯಾರು ಇಲ್ಲ ಅಂದರೂ ನಮ್ಮ ವ್ಯೂವರ್ಸ್ ಇದ್ದಾರಲ್ವ ಅನ್ನೋದೊಂದು ಖುಷಿ ಅನಿಸುತ್ತೆ. ಎಲ್ಲೂ ಲೋನ್ಲಿನೆಸ್ ಫೀಲ್ ಆಗಲ್ಲ. ತುಂಬ ಹ್ಯಾಪಿಯಾಗಿದ್ದೀನಿ ನಾನು. ಈ ಯೂಟ್ಯೂಬ್ ಬಗ್ಗೆ ನಾನು ಹೆಂಗೆ ಯೂಟ್ಯೂಬ್ ಚಾನಲ್ಲು ಸ್ಟಾರ್ಟ್ ಮಾಡಿದೆ ಅದೆಲ್ಲ ನಾನು ನಿಮಗೆ ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಕೂತ್ಕೊಂಡು ತುಂಬ ಮಾತಾಡ್ತೀನಿ. ಓಕೆ, ಸರಿ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್. ನನಗೂ ಸ್ವಲ್ಪ ಕೆಲಸ ಇದೆ, ಬಾಯ್. ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ.